ಅದೊಂದು ಪಟ್ಟಣ. ಅಲ್ಲೊಂದು ಕುಟುಂಬದಲ್ಲಿ ತನ್ನ ಇಬ್ಬರು ಮಕ್ಕಳೊಂದಿಗೆ ತಂದೆ ತಾಯಿ ಜೀವಿಸುತ್ತಿದ್ದರು. ತಂದೆ ವೆಂಕಟೇಶ್ ಒಂದು ಆಫೀಸಿನಲ್ಲಿ ಕ್ಲರ್ಕ್ ಕೆಲಸ ಮಾಡುತ್ತಿದ್ದನು. ತಾಯಿ ಪ್ರೇಮ ಗೃಹಿಣಿಯಾಗಿದ್ದಳು. ಅವರ ದೊಡ್ಡ ಮಗಳು ಸೀತಾ, ಚಿಕ್ಕ ಮಗಳು ಗೀತಾ. ಇವರಿಬ್ಬರೂ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದರು. ಸೀತಾ ಓದುವುದನ್ನು ಇರಲಿಲ್ಲ. ಅವಳಿಗೆ ಕತೆ, ಕಾದಂಬರಿ ಹಾಗೂ ಕಾಮಿಕ್ ಪುಸ್ತಕಗಳನ್ನು ಓದುವುದೆಂದರೆ ಪಂಚಪ್ರಾಣ. ಶಾಲೆಯಲ್ಲಿ ಯಾವಾಗಲೂ ಅವಳ ಶಿಕ್ಷಕಿಯು ಅವಳಿಗೆ ಬೈಯುತ್ತಿದ್ದರು. ಎಷ್ಟೋ ಸಲ ತನ್ನ ಪಾಠ ಪುಸ್ತಕದ ಮಧ್ಯೆ ಕತೆ ಪುಸ್ತಕವನ್ನು ಇಟ್ಟು ಯಾರಿಗೂ ತಿಳಿಯದಂತೆ ಓದುತ್ತಿದ್ದಳು. ಅಷ್ಟು ಅವಳು ಕತೆ ಪುಸ್ತಕದ ಪ್ರೇಮಿಯಾಗಿದ್ದಳು. ಆದರೆ ಗೀತನಿಗೆ ಕತೆ ಅಂದರೆ ಆಗುತ್ತಿರಲಿಲ್ಲ. ಅವಳು ಅಕ್ಕನಿಗೆ ಆಗಾಗ ಬೈಯುತ್ತಿದ್ದಳು. ಗೀತಳು ವಿದ್ಯಾಭ್ಯಾಸದಲ್ಲಿ ಸಾಧಾರಣವಾಗಿದ್ದಳು. ವೆಂಕಟೇಶ್ ಕೇವಲ ಆಫೀಸಿನಲ್ಲಿ ದುಡಿಯುವುದು ಮಾತ್ರ, ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾವಾಗಲೂ ಸಿಡುಕು ಮುಖ, ಮಕ್ಕಳನ್ನು ಕಂಡರೆ ಅಷ್ಟಕ್ಕಷ್ಟೇ. ಹೆಂಡತಿಯನ್ನು ಯಾವಾಗಲೂ ಗದರಿಸುತ್ತಿದ್ದನು. ಪ್ರೇಮ ದೈವಭಕ್ತೆ, ಮನೆಯ ಕೆಲಸ, ಮಕ್ಕಳ ಜವಾಬ್ದಾರಿ, ಹೀಗೆ ಅವರ ಕೆಲಸ ಸಾಗುತ್ತಿತ್ತು. ಒಂದು ದಿನ ಮಕ್ಕಳು ಶಾಲೆಯಿಂದ ಬರುತ್ತಿದ್ದಂತೆ ಅಮ್ಮನನ್ನು ಕಾಣದೆ ಅಮ್ಮ ಅಮ್ಮ ಎಂದು ಕೂಗಿದರು. ಅಡುಗೆಯ ಕೋಣೆಯಲ್ಲಿ ನೋಡಿದರು. ಅಲ್ಲೂ ಅಮ್ಮ ಇರಲಿಲ್ಲ. ಮಲಗುವ ಕೋಣೆಗೆ ಓಡಿದರು. ಅಲ್ಲಿ ಅಮ್ಮ ಮಲಗಿಕೊಂಡಿದ್ದಳು. ಯಾವತ್ತೂ ಅಮ್ಮ ಈ ರೀತಿ ಮಲಗಿರುವುದನ್ನು ಅವರು ನೋಡಿರಲಿಲ್ಲ. ಅವರನ್ನು ಮುಟ್ಟಿದಾಗ ಅವರ ಕೈ ಬಿಸಿ ಇತ್ತು, ಮೈ ಸುಡುತ್ತಿತ್ತು. ಸೀತಳು ಅಪ್ಪನ ಬಳಿಗೆ ಆಫೀಸಿಗೆ ಓಡಿದಳು. ವಿಷಯ ತಿಳಿಸಿದಳು. ಅಲ್ಲೂ ಅಪ್ಪ ಸಿಡುಕಿದರು. ತಾಳು, ಇದೇನು ಮನೆಯೇ? ನಾನು ಕೆಲಸ ಮುಗಿಸಿ ಬರುತ್ತೇನೆ ಎಂದರು. ಸೀತಾ ಸಪ್ಪೆ ಮೋರೆ ಹಾಕಿ ಮನೆಗೆ ಹಿಂತಿರುಗಿದಳು. ಇಲ್ಲಿ ಗೀತಾ ಏನೂ ಮಾಡಲು ತೋಚದೆ ಅಮ್ಮನ ಬಳಿ ಅಳುತ್ತಾ ಕುಳಿತಿದ್ದಳು. ಕೆಲವು ಸಮಯದ ಬಳಿಕ ಬಂದ ವೆಂಕಟೇಶನು ಹೆಂಡತಿಯನ್ನು ನೋಡಿ, ನಿನಗೇನು ರೋಗ? ಇಡೀ ದಿವಸ ಮನೆಯಲ್ಲಿ ಇರುತ್ತೀಯ, ಸ್ವಲ್ಪ ಕಷಾಯ ಮಾಡಿ ಕುಡಿ, ಎಲ್ಲವೂ ಸರಿ ಹೋಗುತ್ತೆ ಎಂದನು. ಸೀತಳಿಗೆ ಹೇಳಿ ಕಷಾಯ ಮಾಡಿಸಿದನು. ಹೋಗು, ನಿನ್ನ ಅಮ್ಮನಿಗೆ ಕೊಡು ಎಂದನು. ಮಾರನೇ ದಿನವೂ ಜ್ವರ ಇದ್ದಿದ್ದರಿಂದ ಅಲ್ಲಿಯ ಸಣ್ಣ ಕ್ಲಿನಿಕ್ಕಿಗೆ ಹೋಗಿ ಚಿಕಿತ್ಸೆ ಕೊಡಿಸಿದರು. ಮಕ್ಕಳಿಬ್ಬರು ಶಾಲೆಗೆ ಹೋಗತೊಡಗಿದರು. ಮನೆಯಲ್ಲಿ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಆದರೆ ಪ್ರೇಮ ಮಾತ್ರ ಮೊದಲಿನಂತೆ ಇರಲಿಲ್ಲ. ದಿನಾಲು ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿದ್ದಳು. ಪ್ರೇಮ ಸರಿಯಾದ ಚಿಕಿತ್ಸೆ ಇಲ್ಲದೆ ಒಳಗೊಳಗೆ ಗಂಭೀರ ಕಾಯಿಲೆಗೆ ತುತ್ತಾದಳು. ಹೀಗೆಯೇ ಕೆಲವು ದಿನ ನಡೆಯಿತು. ಒಂದು ದಿನ ವೆಂಕಟೇಶನು ಮನೆಗೆ ಬರಲೇ ಇಲ್ಲ. ಎಷ್ಟೊತ್ತು ಕಾದರೂ ಬರಲಿಲ್ಲ. ಪ್ರೇಮ ಗಾಬರಿಗೊಂಡಳು. ಮಕ್ಕಳಿಬ್ಬರು ಮನಸ್ಸಿನಲ್ಲಿಯೇ ಯೋಚಿಸಿದರು, ಸಿಡುಕ ಅಪ್ಪ ಬಾರದಿದ್ದರೆ ಚೆನ್ನಾಗಿರುತ್ತೆ, ಒಂದು ದಿನವಾದರೂ ನಾವು ಸಂತೋಷವಾಗಿ ಇರಬಹುದು ಎಂದು. ರಾತ್ರಿ ಆಯಿತು, ವೆಂಕಟೇಶ್ ಬರಲೇ ಇಲ್ಲ. ಪ್ರೇಮ ಇನ್ನೂ ಗಾಬರಿಯಾದಳು. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದಳು. ಬೆಳಗಾದರೂ ವೆಂಕಟೇಶ್ ಬರಲೇ ಇಲ್ಲ. ಒಂದು ದಿನ, 2 ದಿನ ಆದರೂ ವೆಂಕಟೇಶ್ ಬಾರಲಿಲ್ಲ. ಕೊನೆಗೆ ಅವನು ಕೆಲಸ ಮಾಡುವ ಆಫೀಸಿಗೆ ಹೋಗಿ ವಿಚಾರಿಸಲು ಅಲ್ಲೂ 2 ದಿನದಿಂದ ಬರಲಿಲ್ಲ ಎಂಬುದಾಗಿ ತಿಳಿದು ಬಂದಿತು. ಹೆಂಡತಿ ಮಕ್ಕಳು ಅಳುತ್ತಾ ಕುಳಿತರು. ಕೊನೆಗೆ ಒಂದು ದಿನ ತಿಳಿಯಿತು, ಅವರು ಬೇರೊಂದು ಹೆಂಗಸಿನ ಜೊತೆಗೆ ಬೇರೆ ಊರಿಗೆ ಹೋಗಿ ಅಲ್ಲಿ ಸಂಸಾರ ಹೂಡುತ್ತಿದ್ದಾರೆ ಎಂದು. ಪ್ರೇಮನಿಗೆ ದಿಕ್ಕೇ ತೋಚದಂತಾಯಿತು. ತನ್ನ ಮಕ್ಕಳೊಂದಿಗೆ ಸಾಯುವುದೇ ಲೇಸು ಎಂದುಕೊಂಡಳು. ಆದರೂ ಸಾವರಿಸಿಕೊಂಡು ಮಕ್ಕಳಿಗೋಸ್ಕರವಾದರೂ ಬದುಕಬೇಕೆಂದು ಜೀವನಕ್ಕೋಸ್ಕರ ಬೇರೆಯವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಇತ್ತ ಸೀತಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಅತ್ತ ಪ್ರೇಮಳಿಗೆ ಸಂಸಾರ ತೂಗಿಸುವುದು ಹಾಗೂ 2 ಹೆಣ್ಣು ಮಕ್ಕಳಿಗೆ ಕಾಲೇಜಿಗೆ ಕಳಿಸುವುದು ಕಷ್ಟ ಸಾಧ್ಯವಾಗಿತ್ತು. ಹಾಗಾಗಿ ಗೀತ ಮಾತ್ರ ಮುಂದೆ ಕಾಲೇಜಿಗೆ ಸೇರಿದಳು. ಸೀತಳ ಎದುರು ಮನೆಯಲ್ಲಿ ರಾಜೀವನೆಂಬ ಸುಂದರ ಯುವಕನಿದ್ದನು. ಅವನು ಸೀತಳಿಂದ ಕತೆ, ಕಾದಂಬರಿ ಪುಸ್ತಕಗಳನ್ನು ಕೊಡುವುದು, ತೆಗೆದುಕೊಳ್ಳುವುದು ಮಾಡುತ್ತಿದ್ದನು. ಹೀಗೆ ಪ್ರಾರಂಭವಾದ ಪರಿಚಯ ಮುಂದೆ ಪ್ರೇಮಕ್ಕೆ ತಿರುಗಿತು. ಯಾರಿಗೂ ತಿಳಿಯದಂತೆ ಒಬ್ಬರಿಗೊಬ್ಬರು ಭೇಟಿಯಾಗುತ್ತಿದ್ದರು.
ಇದು ಅಕ್ಕಪಕ್ಕದ ಮನೆಯವರಿಗೆ ತಿಳಿದು ಗುಸುಗುಸು ಮಾತನಾಡಲಾರಂಭಿಸಿದರು. ಒಂದು ದಿನ ಇದು ಪ್ರೇಮಳ ಕಿವಿಗೂ ಬಿತ್ತು. ವಿಷಯ ತೀರ ದೊಡ್ಡದಾಗುವ ಮೊದಲೇ ಅವರಿಬ್ಬರ ಮದುವೆ ಮಾಡಿಸಬೇಕೆಂದು ತೀರ್ಮಾನಿಸಿದಳು. ಅದಂತೆಯೇ ಮುಂದಿನ 1 ತಿಂಗಳೊಳಗೆ ಅವರ ಮದುವೆಯಾಯಿತು. ಮದುವೆಯ ಹೊಸದರಲ್ಲಿ ರಾಜೀವನು ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಅವಳ ಬೇಕು ಬೇಡಗಳ ಬಗ್ಗೆ ಗಮನ ಹರಿಸುತ್ತಿದ್ದನು. ಮುಂದಿನ 1 ವರ್ಷದಲ್ಲಿ ಅವರಿಗೆ ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟಿತು. ಆ ಮಗುವಿಗೆ ವರ್ಷ ಎಂದು ನಾಮಕರಣ ಮಾಡಿದರು. ಇತ್ತ ಪ್ರೇಮಳ ಆರೋಗ್ಯವು ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಗೀತಳ ಚಿಂತೆ ಅವಳಿಗೆ ಕಾಡುತ್ತಿತ್ತು. ತಾನು ಸಾಯುವ ಮೊದಲು ಹೇಗಾದರೂ ಗೀತನಿಗೆ ಒಂದು ಹುಡುಗನನ್ನು ಹುಡುಕಿ ಅವನ ಜೊತೆಗೆ ಮದುವೆ ನಿಶ್ಚಯ ಮಾಡಿದಳು. ಒಂದು ದಿನ ರಾತ್ರಿ ಮಲಗಿದ್ದ ಪ್ರೇಮ ಮಾರನೆಯ ದಿನ ಬೆಳಿಗ್ಗೆ ಏಳಲೇ ಇಲ್ಲ. ಅವಳಿಗೆ ಮಲಗಿದ್ದಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಗೀತಳ ಬೊಬ್ಬೆ ಕೇಳಿ ಎದುರು ಮನೆಯಲ್ಲಿದ್ದ ಸೀತಾ ಓಡಿ ಬಂದಳು. ಇಬ್ಬರೂ ತಾಯಿಯ ಶವದ ಮೇಲೆ ಬಿದ್ದು ಹೊರಳಾಡಿ ಅಳತೊಡಗಿದರು. ಭಾರವಾದ ಹೃದಯದಿಂದ ತಾಯಿಯ ಶವ ಸಂಸ್ಕಾರ ಮಾಡಿ ಬಂದರು. ತಾಯಿ ಸತ್ತು ಹೋದ 3 ತಿಂಗಳಿನಲ್ಲಿ ಗೀತಳ ಮದುವೆಯು ನೆರವೇರಿತು. ಇತ್ತ ಸೀತಳ ಕಷ್ಟದ ದಿನಗಳು ಪ್ರಾರಂಭವಾದವು. ತಾವಂದುಕೊಂಡಂತೆ ರಾಜೀವನು ಅಷ್ಟೊಂದು ಒಳ್ಳೆಯ ವ್ಯಕ್ತಿಯಾಗಿರಲಿಲ್ಲ. ಅವನ ಕಪಟತನವು ಈಗ ಮೆಲ್ಲನೆ ಹೊರಬರಲಾರಂಭಿಸಿತು. ದುಡಿದ ಹಣವನ್ನು ಮದ್ಯ ಹಾಗೂ ಜೂಜಿನ ಮೇಲೆ ಸುರಿಯಲಾರಂಭಿಸಿದನು. ಮನೆಯಲ್ಲಿ ಹೆಂಡತಿ ಹಾಗೂ ಮಗುವಿನ ಗಂಜಿಗೂ ಗತಿ ಇಲ್ಲದಂತಾಯಿತು. ದಿನಾಲು ಮನೆಗೆ ಕುಡಿದು ಬರುವುದು, ಕೆಲವೊಮ್ಮೆ ಬರದೇ ಇರುವುದು. ಎಲ್ಲಿ ಹೋಗಿದ್ದೀರಿ ಇಷ್ಟು ರಾತ್ರಿವರೆಗೆ ಎಂದು ಕೇಳಿದರೆ ಹೆಂಡತಿಗೆ ಮನಸ್ಸು ಬಂದ ಹಾಗೆ ಥಳಿಸುವುದು ಅವನ ನಿತ್ಯ ಕಾಯಕವಾಯಿತು. ತಾಯಿಯ ಆಕಸ್ಮಿಕ ಮರಣದಿಂದ ಸೀತಳ ಮನಸ್ಸು ಘಾಸಿಯಾಗಿತ್ತು. ಅದರಿಂದ ಇನ್ನೂ ಅವಳು ಹೊರಗೆ ಬಂದಿರಲಿಲ್ಲ. ಅದರೊಳಗೆ ರಾಜೀವನ ಮುಖವಾಡ ಕಳಚಿ ಬಿದ್ದಿತ್ತು. ಸೀತಳಿಗೆ ದಿಕ್ಕು ತೋಚದಂತಾಗಿತ್ತು. ಆತ್ಮಹತ್ಯೆ ಮಾಡಬೇಕೆಂಬ ಬಯಕೆ ಆಗಾಗ ಮನಸ್ಸಿನಲ್ಲಿ ಬರುತ್ತಿತ್ತು. ಆದರೆ ಮಗುವಿನ ಮುಖವನ್ನು ನೋಡಿ ಸುಮ್ಮನಿರುತ್ತಿದ್ದಳು. ತಾನು ಓದುತ್ತಿದ್ದ ಕತೆ ಕಾದಂಬರಿಗಳಿಂದ ಪ್ರೇರಣೆಗೊಂಡು ಸೀತಳು ಒಂದು ದಿನ ತನ್ನ ಜೀವನ ಕಥೆಯನ್ನು ಬರೆಯಲು ಪ್ರಾರಂಭಿಸಿದಳು. ಅದರಲ್ಲಿ ವಿಸ್ತಾರವಾಗಿ ತನ್ನ ಬಾಲ್ಯದ ದಿನಗಳು, ತನ್ನ ತಂದೆಯ ಹಾಗೂ ತಾಯಿಯ ಜೊತೆಗೆ ಕಳೆದ ಕ್ಷಣಗಳು, ತಂದೆಯು ಮಾಡಿದ ಮೋಸ, ತಾಯಿಯ ವೇದನೆ, ಗೀತಳೊಂದಿಗೆ ಕಳೆದ ಸಂತಸದ ಕ್ಷಣಗಳು, ರಾಜೀವನ ಪ್ರೀತಿ, ನಂತರದ ದಿನಗಳಲ್ಲಿ ಅವನು ಬದಲಾದ ರೀತಿ, ತನ್ನ ಮಗು ಎಲ್ಲವನ್ನು ಬರೆಯತೊಡಗಿದಳು. ಒಂದು ದಿನ ರಾಜೀವನು ಬೆಳಿಗ್ಗೆ ಕೆಲಸಕ್ಕೆ ಹೊರಡುವಾಗ ಸೀತಾ ಅವನನ್ನು ಕರೆದು, ನೋಡಿ, ಮನೆಯಲ್ಲಿ 1 ಕಾಳು ಅಕ್ಕಿ ಇಲ್ಲ, ಬೇಳೆ ತರಕಾರಿ ಏನೂ ಇಲ್ಲ, ಮಗುವಿಗೆ ಏನನ್ನು ತಿನ್ನಿಸುವುದು? ದಯಮಾಡಿ ಸಂಜೆ ಬರಬೇಕಾದರೆ ಅಂಗಡಿಯಿಂದ ಸ್ವಲ್ಪ ಅಕ್ಕಿ ತರಕಾರಿ ತನ್ನಿ ಎಂದು ಹೇಳಿದಳು. ಆಗಲಿ ಎಂದು ಹೊರಟ ರಾಜೀವನು ಬಂದದ್ದು ಮಾತ್ರ ಮರುದಿನ ಮುಂಜಾನೆ 3 ಗಂಟೆಗೆ, ಅದು ಕಂಠಪೂರ್ತಿ ಕುಡಿದು ಬರಿಗೈಯಲ್ಲಿ. ಇಡೀ ದಿನ ರಾತ್ರಿ ಖಾಲಿ ಹೊಟ್ಟೆಯಲ್ಲಿದ್ದ ಮಗುವನ್ನು ನೋಡಿ ಸಹನೆ ಕಳೆದುಕೊಂಡ ಸೀತಾ ಅವನನ್ನು ತರಾಟೆಗೆ ತೆಗೆದುಕೊಂಡಳು. ಅಷ್ಟೇ, ರಾಜೀವನು ಅವಳಿಗೆ ಮನಸ್ಸಿಗೆ ಬಂದ ಹಾಗೆ ಥಳಿಸಲು ಪ್ರಾರಂಭಿಸಿದನು. ನೆಲದ ಮೇಲೆ ಹೊರಳಾಡಿಸಿ ಹೊಡೆದನು. ಜುಟ್ಟನ್ನು ಹಿಡಿದು ಗೋಡೆಗೆ ಗುದ್ದಿದನು. ಸೀತಾ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಳು. ರಾಜೀವನು ಹಾಗೆಯೇ ನಿದ್ದೆ ಹೋದನು. 1-2 ಗಂಟೆಗಳ ಮೇಲೆ ಸೀತಳಿಗೆ ಪ್ರಜ್ಞೆ ಬಂದಿತು. ಇನ್ನು ಇಲ್ಲಿದ್ದರೆ ಆಗದು ಎಂದು ತನ್ನ ಮಗುವನ್ನು ಎತ್ತಿಕೊಂಡು ಅವಳು ಹೊರ ನಡೆದಳು. ಹಾಗೆಯೇ ಸ್ವಲ್ಪ ಸಮಯ ದೇವಸ್ಥಾನದ ಆವರಣದಲ್ಲಿ ಕುಳಿತ ಸೀತಳಿಗೆ ಅನ್ನಿಸಿದ್ದು, ತನ್ನ ಮಗುವಿನ ಬಟ್ಟೆ ಬರೆಗಳನ್ನಾದರೂ ತರಬಹುದಿತ್ತು. ಅಲ್ಲದೆ ತಾನು ಬಹು ಕಾಳಜಿಯಿಂದ ಬರೆಯಲು ಪ್ರಾರಂಭಿಸಿದ ನನ್ನ ಆತ್ಮಕಥೆಯ ಪುಸ್ತಕವೂ ನನಗೆ ಬೇಕೆಂದು. ಆದರೆ ಅದನ್ನು ತರಲು ನಾನು ವಾಪಸ್ ಹೋದರೆ ನನ್ನನ್ನು ರಾಜೀವ ಕೊಂದೇ ಬಿಡುತ್ತಾನೆ ಎಂದು ಹೆದರಿ ಅವಳು ಪೊಲೀಸರ ಮೊರೆ ಹೋದಳು. ಪೊಲೀಸರ ಸಹಾಯದೊಂದಿಗೆ ಅವಳು ಪುನಃ ರಾಜೀವನ ಮನೆಗೆ ಹೋಗಿ ಅಲ್ಲಿ ತನಗೆ ಹಾಗೂ ಮಗುವಿಗೆ ಸಂಬಂಧಪಟ್ಟ ಬಟ್ಟೆಗಳನ್ನು ಜೋಡಿಸಿ ತನ್ನ ಆತ್ಮಕಥೆಯ ಪುಸ್ತಕವನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಹೊರನಡೆದಳು. ಹಾಗೆಯೇ ಹೊರಬಂದ ಸೀತಾ ಮುಂದೆ ಒಂದು ರೈಲಿನಲ್ಲಿ ಕುಳಿತುಕೊಂಡು ಬೆಂಗಳೂರನ್ನು ಸೇರಿದಳು. ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿ ಇಳಿದ ಸೀತಾ
ತನ್ನ ಮಗುವನ್ನು ಕರೆದುಕೊಂಡು ಇನ್ನೇನು ಮಾಡುವುದು ಎಂದು ತೋಚದೆ ಹತ್ತಿರದಲ್ಲಿ ಯಾವುದಾದರೂ ದೇವಸ್ಥಾನ ಇರಬಹುದು ಎಂದು ಹುಡುಕಿ ಹೊರಟಳು. ಮಗುವಿನೊಂದಿಗೆ ಅವಳು ದೇವಸ್ಥಾನದ ಆವರಣದಲ್ಲಿ ಹೀಗೆ ಕುಳಿತಿರುವಾಗ ಅಲ್ಲಿ ಒಬ್ಬ ಧನಿಕ ಅರ್ಚನೆಗೆ ಎಂದು ಬಂದಿದ್ದನು. ಸೀತಳ ಮಗುವು ತುಂಬ ಹಠ ಮಾಡುತ್ತಿತ್ತು ಹಾಗೂ ತುಂಬ ಅಳುತ್ತಿತ್ತು. ಸೀತಳಿಗೆ ಇವು ಯಾವುದರ ಪರಿವೇ ಇಲ್ಲದೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಕುಳಿತಿದ್ದಳು. ಇದನ್ನು ಗಮನಿಸಿದ ಧನಿಕನು ಸೀತಳ ಹತ್ತಿರ ಬಂದು, ಏನಮ್ಮ, ಮಗು ಇಷ್ಟೊಂದು ಅಳುತ್ತಿದ್ದರೂ ನೀನೇಕೆ ಹೀಗೆ ಕುಳಿತಿರುವೆ ಎಂದು ಕೇಳಿದನು. ಅದಕ್ಕುತ್ತರವಾಗಿ, ಸ್ವಾಮಿ, ನನ್ನ ಹೆಸರು ಸೀತಾ. ನಾನು ಈಗಷ್ಟೇ ಬೆಂಗಳೂರಿಗೆ ಬಂದಿದ್ದೇನೆ. ಮುಂದೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಜೀವನ ಹೇಗೆ ಎಂದು ತಿಳಿಯದೆ ಕಂಗಲಾಗಿದ್ದೇನೆ ಎಂದಳು. ಅವಳ ಸ್ಥಿತಿಗೆ ಮರುಗಿದ ಧನಿಕನು, ಸೀತಾ, ಚಿಂತೆ ಮಾಡಬೇಡ, ನೀನು ನನ್ನ ಮಗಳಿನ ವಯಸ್ಸಿನವಳು. ಸರಿ, ನನ್ನೊಂದಿಗೆ ಬಾ, ನಾನು ನಿನಗೆ ಒಂದು ಸೂರಿನ ಹಾಗೂ ಕೆಲಸದ ವ್ಯವಸ್ಥೆ ಮಾಡಿಕೊಡುವೆ ಎಂದು ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋದನು. ಆ ಧನಿಕನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಾಲೆಯ ಒಡೆಯನಾಗಿದ್ದನು. ಅವನ ಹೆಸರು ವಿಜಯರಾವ್. ವಿಜಯರಾವ್ ಅವನ ಸೆಕ್ರೆಟರಿಯನ್ನು ಕರೆದು ಸೀತಳ ಪರಿಚಯ ಮಾಡಿಸಿಕೊಟ್ಟನು. ಸೀತಳಿಗೆ ಶಾಲೆಯ ಗೆಸ್ಟ್ ಹೌಸಿನಲ್ಲಿ ಉಳಿದುಕೊಳ್ಳಲು ಏರ್ಪಾಟು ಹಾಗೂ ಅದೇ ಶಾಲೆಯಲ್ಲಿ ನರ್ಸರಿ ಮಕ್ಕಳಿಗೆ ಪಾಠ ಹೇಳಿಕೊಡುವ ವ್ಯವಸ್ಥೆ ಮಾಡಲು ಸೂಚಿಸಿದನು. ಸೀತಳ ಕಣ್ಣುಗಳು ತುಂಬಿ ಬಂದವು. ಕೃತಜ್ಞತೆಯಿಂದ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು. ಮಾರನೆಯ ದಿನದಿಂದಲೇ ಸೀತ ತನ್ನ ಕೆಲಸವನ್ನು ಪ್ರಾರಂಭಿಸಿದಳು. ತನ್ನ ಮಗುವನ್ನು ಅದೇ ಶಾಲೆಯಲ್ಲಿ ನರ್ಸರಿಗೆ ಸೇರಿಸಿದಳು. ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿದ್ದ ಸೀತಳು ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು. ಹಗಲಿನ ಹೊತ್ತಿನಲ್ಲಿ ಸೀತಾ ತನ್ನ ಶಾಲೆ, ಮಗು, ಮನೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು. ನೋವನ್ನು ಮರೆಯುತ್ತಿದ್ದಳು. ಆದರೆ ರಾತ್ರಿ ಮಾತ್ರ ಅವಳಿಗೆ ತನ್ನ ಪ್ರೀತಿಯ ತಾಯಿಯ ಸಾವು, ತನ್ನ ತಂಗಿ ದೂರದಲ್ಲಿ ಇರುವುದು, ರಾಜೀವ ಮಾಡಿರುವ ಮೋಸ ಎಲ್ಲದೂ ತುಂಬ ನೆನಪಾಗುತ್ತಿತ್ತು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಈ ಎಲ್ಲ ನೆನಪುಗಳನ್ನು ಅವಳು ಎಳೆ ಎಳೆಯಾಗಿ ತನ್ನ ಜೀವನದ ಕಥೆಯ ಪುಸ್ತಕದಲ್ಲಿ ಬರೆಯುವುದನ್ನು ಮುಂದುವರಿಸಿದಳು. ಒಂದು ದಿನ ಅವಳ ಸಹ ಶಿಕ್ಷಕಿ ಅವಳ ಮನೆಗೆ ಬಂದಾಗ ಸೀತಳ ಪುಸ್ತಕವು ಅವಳ ಕಣ್ಣಿಗೆ ಬಿತ್ತು. ಸೀತಳು ಆ ಕ್ಷಣದಲ್ಲಿ ಎಲ್ಲೋ ಹೊರಗೆ ಹೋಗಿದ್ದಳು. ಅವಳು ಬರುವ ತನಕ ಆ ಪುಸ್ತಕವನ್ನು ಓದುತ್ತಾ ಕುಳಿತಳು. ಓದುತ್ತಾ ಕುಳಿತವಳಿಗೆ ಈ ಲೋಕದ ಪರಿವೇ ಇರಲಿಲ್ಲ. ಅವಳು ಸಂಪೂರ್ಣ ಪುಸ್ತಕದಲ್ಲಿ ಮುಳುಗಿ ಹೋಗಿದ್ದಳು. ಸೀತ ಬಂದು ಅವಳ ಭುಜ ಹಿಡಿದು ಅಲುಗಾಡಿಸಿದಾಗ ಅವಳಿಗೆ ಗೊತ್ತಾಗಿದ್ದು. ಅವಳು ಒಡನೆ, ಸೀತಾ, ಇದು ನೀನು ಬರೆದಿದ್ದ? ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಅರ್ಧ ಮಾತ್ರ ಓದಿದ್ದೇನೆ. ನಿನ್ನ ಅಪ್ಪಣೆ ಇದ್ದರೆ ನಾನು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಲೇ? ನನಗೆ ಇದನ್ನು ಸಂಪೂರ್ಣವಾಗಿ ಓದಲೇಬೇಕು ಎಂದು ಹಠ ಹಿಡಿದಳು. ಸೀತಾ ಎಷ್ಟು ಹೇಳಿದರೂ ಕೇಳದೆ ಆ ಪುಸ್ತಕವನ್ನು ತೆಗೆದುಕೊಂಡು ಅವಳು ಮನೆಯ ಕಡೆಗೆ ನಡೆದಳು. ಆ ಸಹ ಶಿಕ್ಷಕಿಯ ಗಂಡನು ಪುಸ್ತಕ ಪ್ರೇಮಿಯಾಗಿದ್ದನು. ಗಂಡ ಹೆಂಡತಿಯರಿಬ್ಬರೂ ಆ ಪುಸ್ತಕವನ್ನು ಓದಿದರು. ಎಷ್ಟೋ ವರ್ಷಗಳ ನಂತರ ಇಂತಹ ಒಂದು ಅದ್ಭುತ ಪುಸ್ತಕ ಓದುತ್ತಿರುವಂತೆ ಭಾಸವಾಯಿತು. ಆದರೆ ಪುಸ್ತಕವು ಅಪೂರ್ಣಗೊಂಡಿತ್ತು. ಇದರಿಂದ ಮರುದಿನ ಸಹ ಶಿಕ್ಷಕಿಯು ಸೀತಳನ್ನು ಕರೆದು, ಸೀತಾ, ನಿನಗೆ ದೇವರು ಅದ್ಭುತವಾದ ಕಲೆಯನ್ನು ನೀಡಿದ್ದಾರೆ. ನಿನ್ನ ಈ ಕಲೆ ನೀನು ಹೊರ ಜಗತ್ತಿಗೆ ತೋರ್ಪಡಿಸಬೇಕು. ದಯವಿಟ್ಟು ನಿನ್ನ ಈ ಪುಸ್ತಕವನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡು ಎಂದು ಒತ್ತಾಯಿಸಿದಳು. ಅದಕ್ಕೆ ಸೀತಾ ಮುಗುಳ್ನಕ್ಕು, ತಾನೇನೋ ಮನಸ್ಸಿಗೆ ಬೇಜಾರಾದಾಗ, ದುಃಖ ಬಂದಾಗ ಗೀಚಿದ ಪದಗಳಿಗೆ ಇಷ್ಟೊಂದು ಮಹತ್ವ ಕೊಡುವುದೇ? ಸುಮ್ಮನೆ ಬಿಡಿ ಮೇಡಮ್, ನನಗೆ ತುಂಬ ಕೆಲಸಗಳಿದ್ದಾವೆ ಎಂದು ಹೊರ ನಡೆದಳು. ಆದರೆ ಬೆನ್ನು ಬಿಡದ ಆ ಸಹ ಶಿಕ್ಷಕಿ ಆ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ತನ್ನ ಮತ್ತಿಬ್ಬರು ಸಹ ಶಿಕ್ಷಕರಿಗೆ ಕೊಟ್ಟಳು. ಹೀಗೆ ಆ ಪುಸ್ತಕವು ಕೈಯಿಂದ ಕೈ ಬದಲಾಯಿಸಿ ಶಾಲೆಯ ಅರ್ಧ ಶಿಕ್ಷಕ ವೃಂದ ಅದನ್ನು ಓದಿತು. ಪುಸ್ತಕವನ್ನು ಓದಿದ ಪ್ರತಿಯೊಬ್ಬರೂ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೀತಳಿಗೆ ಪುಸ್ತಕ ಕಂಪ್ಲೀಟ್ ಮಾಡಲು ದಂಬಾಲು ಬಿದ್ದರು. ಈಗ ಸೀತಳು ತುಂಬ ಆಶ್ಚರ್ಯಭರಿತಳಾದಳು. ಹೌದೇ, ಇಷ್ಟೊಂದು ಜನ ಹೇಳುತ್ತಿದ್ದಾರೆ ಈ ಪುಸ್ತಕ ಬಹಳ ಚೆನ್ನಾಗಿದೆ ಎಂದು. ನಾನು ಇಷ್ಟೊಂದು ಚೆನ್ನಾಗಿ ಬರೆದಿದ್ದೇನೆಯೇ ಎಂಬ ಆಲೋಚನೆಗಳು ಮನದಲ್ಲಿ ಮೂಡಲಾರಂಭಿಸಿತು. ಏನೇ ಆಗಲಿ, ಇಷ್ಟೊಂದು ಜನ ಒತ್ತಾಯ ಮಾಡುವಾಗ ನಾನು ಇನ್ನು ಸ್ವಲ್ಪ ದಿವಸದಲ್ಲಿ ಇದನ್ನು ಬರೆದು ಪೂರ್ಣಗೊಳಿಸುವೆ ಎಂದು ಮುಂದಿನ ಕೆಲವು ದಿವಸಗಳು ಅದಕ್ಕೋಸ್ಕರವೇ ಮೀಸಲಾಗಿಟ್ಟು
ತನ್ನ ಪುಸ್ತಕವನ್ನು ಕಂಪ್ಲೀಟ್ ಮಾಡಿದಳು. ಪುಸ್ತಕ ಕಂಪ್ಲೀಟ್ ಮಾಡಿದ ಕೂಡಲೇ ಸೀತಾ ಅದನ್ನು ತೆಗೆದುಕೊಂಡು ಹೋಗಿ ತನಗೆ ಪ್ರೇರಣೆ ನೀಡಿದ ಸಹ ಶಿಕ್ಷಕಿಯ ಕೈಯಲ್ಲಿಟ್ಟು ಅವರ ಅಭಿಪ್ರಾಯವನ್ನು ತಿಳಿಸಲು ಕೇಳಿಕೊಂಡಳು. ಈಗ ಪೂರ್ಣಗೊಂಡ ಪುಸ್ತಕವನ್ನು ಇನ್ನೂ ಕೆಲವರು ಓದಿದರು. ಎಲ್ಲರೂ ಬಹಳ ಮೆಚ್ಚಿದರು. ಅದರಲ್ಲಿ ಕೆಲವರು, ಈ ಪುಸ್ತಕವು ಬಹಳ ಚೆನ್ನಾಗಿದೆ ಹಾಗೂ ಇದನ್ನು ಪಬ್ಲಿಷ್ ಮಾಡುವ ಪ್ರಯತ್ನವನ್ನು ಯಾಕೆ ಮಾಡಬಾರದು ಎಂಬ ಸಲಹೆಯನ್ನು ಇಟ್ಟರು. ರಾತ್ರಿ ಇಡೀ ಇದನ್ನೇ ಯೋಚಿಸಿದ ಸೀತಾ ಬೆಳಿಗ್ಗೆ ಆಗುವುದರೊಳಗೆ ಒಂದು ತೀರ್ಮಾನಕ್ಕೆ ಬಂದಳು. ಇಷ್ಟೊಂದು ಜನ ನನಗೆ ಪ್ರೋತ್ಸಾಹ ಕೊಡುತ್ತಿರುವುದರಿಂದ ನಾನು ಯಾಕೆ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಬಾರದೆಂದು. ತನ್ನ ಸಹ ಶಿಕ್ಷಕಿಯನ್ನು ಕರೆದುಕೊಂಡು ಒಂದೆರಡು ಸಂಪಾದಕರ ಭೇಟಿ ಮಾಡಿದಳು. ಆದರೆ ಆ ಸಂಪಾದಕರು ಆಸಕ್ತಿ ತೋರಲಿಲ್ಲ. ಆದರೂ ಛಲ ಬಿಡಿದ ಸೀತಾ ಇನ್ನೂ ಹಲವು ಸಂಪಾದಕರನ್ನು ಭೇಟಿಯಾದಳು. ಕೆಲವರು ಅದನ್ನು ಓದುವ ಗೊಡವೆಗೆ ಹೋಗಲಿಲ್ಲ. ಕೆಲವರು ಅದನ್ನು ಅರ್ಧ ಓದಿದರು. ಮತ್ತೆ ಕೆಲವರು ಅದನ್ನು ಓದಿ ಹಾಸ್ಯ ಮಾಡಿದರು. ಏನಮ್ಮ, ಮನೆಯಲ್ಲಿ ಕೂತು ಏನೋ ಗೀಚುತ್ತೀಯ, ಅದನ್ನು ತಂದು ನಮ್ಮತ್ರ ಪಬ್ಲಿಷ್ ಮಾಡು ಎಂದು ಅಂಗಲಾಚುತ್ತೀಯ, ಹೋಗು ಎಂದು ಅವಳಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡಿದರು. ಇದರಿಂದ ಸೀತಳ ಸ್ವಲ್ಪ ಆತ್ಮಸ್ಥೈರ್ಯ ಕುಂದಿತು. ಸ್ವಲ್ಪ ಮಂಕಾದಳು. ಒಂದು ದಿನ ವಿಜಯರಾವ್ ಸ್ಕೂಲಿನ ಆವರಣದಲ್ಲಿ ಹೀಗೆಯೇ ಓಡಾಡುತ್ತಿದ್ದಾಗ ಸೀತಳ ಬಾಡಿದ ಮುಖ ನೋಡಿ, ಏನಾಯಿತು ಸೀತಾ ಎಂದು ಕೇಳಿದರು. ಸೀತಾ ನಡೆದುದೆಲ್ಲವನ್ನೂ ತಿಳಿಸಿದಳು. ಅದಕ್ಕೆ ವಿಜಯರಾವ್, ಎಲ್ಲಿ ಆ ಪುಸ್ತಕವನ್ನು ತೋರಿಸು ಎಂದು ಅವಳ ಹತ್ತಿರ ಪುಸ್ತಕವನ್ನು ತೆಗೆದುಕೊಂಡು, ನಾನೂ ಒಮ್ಮೆ ಓದಿ ಕೊಡುವೆ ಎಂದು ಮನೆಗೆ ತೆಗೆದುಕೊಂಡು ಹೋದರು. 2 ದಿನವಾದರೂ ವಿಜಯರಾವ್ ಪುಸ್ತಕದ ಬಗ್ಗೆ ಏನನ್ನೂ ಮಾತನಾಡಲಿಲ್ಲ. ಒಂದು ದಿನ ಡ್ರೈವರ್ ಬಂದು ಸೀತಳಿಗೆ ವಿಜಯರಾವ್ ಮನೆಗೆ ಕರೆದಿದ್ದಾರೆ ಎಂದು ಕರೆದುಕೊಂಡು ಹೋದನು. ಅವರ ಮನೆಗೆ ಹೋದ ಸೀತಳನ್ನು ಅವರ ಹೆಂಡತಿ ಹಾಗೂ 2 ದಿನದ ಹಿಂದೆಯಷ್ಟೇ ಅಮೆರಿಕದಿಂದ ಬಂದ ಮಗಳು ಬರಮಾಡಿಕೊಂಡರು. ಮನೆಯಲ್ಲಿದ್ದ ಮೂವರೂ ಸೀತಳ ಪುಸ್ತಕವನ್ನು ಓದಿ ಬಹಳ ಸಂತಸಪಟ್ಟಿದ್ದರು. ವಿಜಯರಾವ್ರವರ ಮಗಳು ಸಪ್ನಾ, ಅವಳು ಹೇಳಿದಳು, ಇದೊಂದು ಮಾಸ್ಟರ್ ಪೀಸ್, ಇದು ನನ್ನ ಕೈಯಲ್ಲಿರಲಿ, ನೋಡುವ, ನನ್ನ ಕೈಯಲ್ಲಾದ ಪ್ರಯತ್ನವನ್ನು ಮಾಡುವೆ, ಉಳಿದಿದ್ದು ದೇವರ ಮೇಲೆ ಎಂದು ಪುಸ್ತಕದ ಒಂದು ಪ್ರತಿಯೊಂದು ತನಗೆ ಕೊಡಲು ಹೇಳಿದಳು. ಸೀತಾ ತನ್ನ ಪುಸ್ತಕದ ಒಂದು ಜೆರಾಕ್ಸ್ ಕಾಪಿ ತೆಗೆದು ಸಪ್ನಳ ಕೈಗಿತ್ತಳು. 15 ದಿನಗಳ ನಂತರ ಆಫೀಸ್ ಬಾಯ್ ಬಂದು ಸೀತಳಿಗೆ, ನೀವು ಅರ್ಜೆಂಟಾಗಿ ಆಫೀಸ್ ರೂಮಿಗೆ ಬರಬೇಕಂತೆ ಎಂದು ಕರೆದನು. ಸೀತಳ ಎದೆ ಡವಡವ ಎನ್ನಲಾರಂಭಿಸಿತು. ಕೂಡಲೇ ಅವಳು ಆಫೀಸಿನ ಬಳಿ ಹೋದಳು. ಅಲ್ಲಿ ವಿಜಯರಾವ್ ಅವಳನ್ನು ಒಳಗೆ ಕರೆದಾಗ ಎದುರು ಟಿಪ್ ಟಾಪ್ ಡ್ರೆಸ್ ಮಾಡಿದ ಇಬ್ಬರು ಕುಳಿತಿದ್ದರು. ವಿಜಯರಾವ್ ಸೀತಳನ್ನು ಒಳಗೆ ಬರಮಾಡಿ ಅವರಿಬ್ಬರ ಪರಿಚಯ ಮಾಡಿಕೊಟ್ಟರು. ಅದರಲ್ಲಿ ಒಬ್ಬರು ಒಂದು ದೊಡ್ಡ ಪಬ್ಲಿಷಿಂಗ್ ಹೌಸ್ನ ಮಾಲೀಕ, ಮತ್ತೊಬ್ಬ ಅವರ ಮ್ಯಾನೇಜರ್. ಮಾಲೀಕನ ಮಗನ ಫ್ರೆಂಡ್ ಸಪ್ನಳಾಗಿದ್ದಳು. ಸಪ್ನಳ ಕೋರಿಕೆಯ ಮೇರೆಗೆ ಅವರು ಸೀತಳ ಪುಸ್ತಕವನ್ನು ಓದಿದ್ದರು. ನಿಜವಾಗಿಯೂ ಅದ್ಭುತವಾದ ಪುಸ್ತಕ. ನೈಜ ಘಟನೆಗಳನ್ನು ಎಳೆ ಎಳೆಯಾಗಿ ತೋರಿಸಿದಂತಿದೆ. ಒಬ್ಬ ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ಎಷ್ಟೆಲ್ಲ ಕಷ್ಟಪಡುತ್ತಾನೆ, ಕಷ್ಟಗಳು ಹೇಗೆ ಕೆಲವರನ್ನು ಗಟ್ಟಿಗೊಳಿಸುತ್ತವೆ, ದೃಢ ಮನಸ್ಸಿದ್ದರೆ ಹೇಗೆಲ್ಲ ಜೀವನದಲ್ಲಿ ಕಷ್ಟಗಳನ್ನು ಹಿಮ್ಮೆಟ್ಟಿಸಬಹುದು ಎಂಬುದನ್ನು ಅದ್ಭುತವಾಗಿ ತೋರಿಸಲಾಗಿದೆ. ಇದನ್ನು ನಾನು ಹಾಗೂ ನನ್ನ ಬೋರ್ಡ್ ಮೆಂಬರ್ಸ್ ಪಬ್ಲಿಷ್ ಮಾಡಬೇಕು ಎಂದು ನಿರ್ಧರಿಸಿದ್ದೇವೆ. ನಿಮಗೆ ಒಪ್ಪಿಗೆ ಇದ್ದರೆ ನೀವು ಈ ಕಾಗದ ಪತ್ರಗಳನ್ನು ಓದಿ ಸಹಿ ಮಾಡಿ, ಹಾಗೂ ನಾವು ನಿಮಗೆ ಅಡ್ವಾನ್ಸ್ ಚೆಕ್ಕನ್ನು ನೀಡುತ್ತಿದ್ದೇವೆ ಎಂದು ಒಂದು ಚೆಕ್ ಬುಕ್ ಅನ್ನು ತೆಗೆದು ಸೀತಳ ಮುಂದೆ ಇಟ್ಟರು. ಸೀತಳಿಗೆ ನಾನೇನು ಕನಸು ಕಾಣುತ್ತಿದ್ದೇನೆ ಎಂದೆನಿಸಿತು. ತನಗೆ ತಾನೇ ಒಂದು ಸಲ ಚಿವುಟಿ ನೋಡಿದಳು. ಹೌದು, ಇದು ಕನಸಲ್ಲ. ನಡುಗುತ್ತಿರುವ ಕೈಯಿಂದ ಅಗ್ರಿಮೆಂಟ್ ಪೇಪರ್ಸ್ ಹಾಗೂ ಚೆಕ್ ಅನ್ನು ಎತ್ತಿಕೊಂಡಳು. ಚೆಕ್ನಲ್ಲಿ ಬರೆದ ಮೊತ್ತ ಎಷ್ಟೆಂದು ಅವಳಿಗೆ ಲೆಕ್ಕ ಹಾಕಲು ಸ್ವಲ್ಪ ಕಷ್ಟವಾಯಿತು. ಅದು ಬರೋಬ್ಬರಿ 50 ಲಕ್ಷದ ಚೆಕ್ ಆಗಿತ್ತು. ಸೀತಾ ಖುಷಿಯಿಂದ ತನ್ನ ಸಮ್ಮತಿಯನ್ನು ಸೂಚಿಸಿದಳು. ಮುಂದೆ ಕೆಲವು ತಿಂಗಳಿನಲ್ಲಿ ಅವಳ ಪುಸ್ತಕವು ಮುದ್ರಣಗೊಂಡವು. ನೋಡುತ್ತಿದ್ದಂತೆಯೇ ಎಲ್ಲ ಮಾರಾಟವಾಯಿತು. 2nd ಎಡಿಷನ್, 3rd ಎಡಿಷನ್ ಎಲ್ಲವೂ ಮಾರಾಟವಾಯಿತು. ಎಲ್ಲಿ ನೋಡಿದರೂ ಅವಳ ಪುಸ್ತಕಗಳಿಗೆ ಬೇಡಿಕೆ. ಮುಂದೆ ವಿಜಯರಾವ್, ಸಪ್ನಾ ಹಾಗೂ ಅವಳ ಸಹ ಶಿಕ್ಷಕಿಯರ ನೆರವಿನಿಂದ ಫುಲ್ ಟೈಮ್ ಸೀತಾ ಲೇಖಕಿಯಾದಳು. ಅವಳ ಪುಸ್ತಕಗಳಿಗೆ ಬಹಳ ಬೇಡಿಕೆ. ಪಬ್ಲಿಷ್ ಮಾಡುವವರು
ಅವಳಿಗೆ ಯಾವಾಗಲೂ ಫೋನ್ ಮಾಡುತ್ತಿದ್ದರು. ಸುಮಾರು ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಅವಳ ಮನೆ ಬಳಿ ಬರುತ್ತಿದ್ದರು. ಸೀತಾ ಮಾತ್ರ ಯಾವ ಯಶಸ್ಸು ತನ್ನ ನೆತ್ತಿಗೇರಿಸಿಕೊಳ್ಳದೆ ಅದನ್ನು ಸರಳವಾಗಿ ಸ್ವೀಕರಿಸಿ ಈಗಲೂ ಒಂದು ಸಾಧಾರಣ ಮನೆಯಲ್ಲಿ ತನ್ನ ಮಗುವಿನೊಂದಿಗೆ ವಾಸವಾಗಿದ್ದಾಳೆ. ಅವಳ ಗಳಿಕೆಯ ಹಣದಿಂದ ತನ್ನಂತೆ ನಿಸ್ಸಹಾಯಕರಾದ ಬಹುತೇಕ ಹೆಣ್ಣು ಮಕ್ಕಳ ಓದಿಗೆ ಸಹಾಯವಾಗುತ್ತಿದ್ದಾಳೆ. ಸರಿಯಾದ ಚಿಕಿತ್ಸೆ ಇಲ್ಲದೆ ತನ್ನ ತಾಯಿ ಮೃತಪಟ್ಟಿರುವುದರಿಂದ ಬೇರೆಯವರು ಅಂತಹ ಪರಿಸ್ಥಿತಿಯಲ್ಲಿ ಇರಬಾರದೆಂದು ಎಷ್ಟೋ ಜನರ ಚಿಕಿತ್ಸೆಗಾಗಿ ಹಣದ ಸಹಾಯವನ್ನು ಮಾಡುತ್ತಾಳೆ. ಸೀತಳ ಪ್ರತಿಯೊಂದು ಪುಸ್ತಕವು ಎಲ್ಲರ ಮನೆ ಮಾತಾಗಿದೆ. ಅವಳ ಪುಸ್ತಕದ ಬರುವಿಕೆಗಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ. ಒಂದೊಂದು ಸಲ ಮಾನವ ಸಂಬಂಧಗಳು ಉಂಟು ಮಾಡುವ ಪರಿಣಾಮಗಳು ನಮ್ಮನ್ನು ತುಂಬ ಚಿಂತೆಯಿಂದ ನೊಂದುಕೊಳ್ಳುವಂತೆ ಮಾಡುತ್ತವೆ. ತಾನು ಯಾವ ಪ್ರಯತ್ನವನ್ನು ಮಾಡದೆ ತಪ್ಪನ್ನೆಲ್ಲ ತನ್ನ ದುರದೃಷ್ಟದ ಮೇಲೆ ಹಾಕಿಕೊಳ್ಳುತ್ತೇವೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಇವುಗಳನ್ನು ಮೆಟ್ಟಿ ನಿಲ್ಲುವುದೇ ಈ ಕಥೆಯ ತಾತ್ಪರ್ಯ.